ಇನ್ನೊಂದು ಕಡೆ ಭಿನ್ನರ ಬಣ ಅಧ್ಯಕ್ಷರು ಬದಲಾಗ್ತಾರೆ ಅಥವಾ ಒಂದಷ್ಟು ಬದಲಾವಣೆ ಆಗುತ್ತೆ ಬಿಜೆಪಿಯಲ್ಲಿ ಅಂತ ಕೂಡ ಹೇಳ್ತಾ ಇರುವಂತದ್ದು. ವಿಜೇಂದ್ರ ಅವರು ಬದಲಾಗ್ತಾರ ಹೀಗೆ ರಾಜ್ಯಾಧ್ಯಕ್ಷ? ಇದರ ಬಗ್ಗೆ ನನಗೇನು ಮಾಹಿತಿಗಳಿಲ್ಲ. ಮತ್ತೆ ಕೇವಲ ಯಾವುದೋ ಸ್ಥಾನಮಾನದಲ್ಲಿರುವವರನ್ನು ಬದಲಾವಣೆ ಮಾಡಿದರಲೇ ಪಕ್ಷ ಸರಿಯಾಗ್ತದೆ ಅಂತಲ್ಲ. ಒಂದು ಶಿಸ್ತುಬದ್ಧ ಪಾರ್ಟಿಗೆ ಆ ಶಿಸ್ತಿನ ಏನು ಅಂತ ಹೇಳುವಂಥದ್ದು, ಆ ಶಿಸ್ತನ್ನು ತೋರಿಸಿಕೊಡುವಂಥ ಕೆಲಸ ಕೂಡ ಒಂದು ಕಡೆಯಿಂದ ಆಗಬೇಕು. ನಾವು ನೋಡಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ನಡೀತಾ ಇದ್ದಂಥ ವಿದ್ಯಮಾನಗಳನ್ನೆಲ್ಲ ಕಂಡಿದ್ದೇವೆ. ಜವಾಬ್ದಾರಿ ಇದ್ದವರೇ ಮಾತಾಡೋದು. ಯಾರೋ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಮಾತಾಡಿದ್ರೆ ನಾವು ಅದನ್ನು ಜವಾಬ್ದಾರಿ ಇದ್ದವರೇ ಗುಂಪುಗಾರಿಕೆ ಮಾಡುವಂಥದ್ದು. ಇದಕ್ಕೆ ಮೇಲಿನ ಜವಾಬ್ದಾರಿ ಇದ್ದವರೇ ಇದನ್ನು ಕಂಟ್ರೋಲ್ ಮಾಡಬೇಕು ಹೊರತು ಕರ್ನಾಟಕ ರಾಜ್ಯದಲ್ಲಿ ಈಗ ನಾವು ಇತ್ತೀಚೆಗೆ ಒಂದು ಆಲೋಚನೆ ಮಾಡಿದ್ದೆವು. ನಾನು ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿಗಳಿದ್ದೇವೆ. ಯಡಿಯೂರಪ್ಪರದ್ದು ಒಂದು ಬಣ ಅಂತ ತೀರ್ಮಾನ ಆದ ಕಾರಣ ಅವರನ್ನ ಬಿಟ್ಟು ನಾವು ಬೊಮ್ಮಾಯಿ, ಅಶೋಕ್ ಇಂಥ ಒಂದಷ್ಟು ಜನರನ್ನು ಸೇರಿಸ್ಕೊಂಡು ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನ ಮಾಡಬೇಕು ಅಂತ ಆಲೋಚನೆ ಮಾಡಿದೆವು. ಆದರೆ ಯಾರು ಕೂಡ ಇಲ್ಲಪ್ಪ ನಾವು ಮಾತಾಡಿದರೆ ಯಾರು ಕೇಳಲಿಕ್ಕಿಲ್ಲ, ಕೇಂದ್ರದಲ್ಲೇ ಮಾತಾಡಬೇಕು, ಕೇಂದ್ರಕ್ಕೆ ಹೋಗು ಅಂತ ಹೇಳಿದರೆ ಅದಕ್ಕೂ ಬರಲಿಕ್ಕೆ ತಯಾರಿಲ್ಲದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದ ಕಾರಣ ಈ ಹಂತ ಬಂದಿದೆ. ಇಲ್ಲ ಇದ್ರೆ ಬೇರೆ ಯಾವುದೂ ಅಲ್ಲ. ಆದರೆ ಇನ್ನೂ ಖಂಡಿತ ಕೇಂದ್ರದವರು ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತ ಹೇಳುವಂಥ ಒಂದು ಭಾವನೆ ನನಗಿದೆ. ಒಂದಷ್ಟು ಕೋರ್ ಕಮಿಟಿಯಲ್ಲಿರುವಂತಹ ಹಿರಿಯ ನಾಯಕರನ್ನ ಬದಲಾವಣೆ ಮಾಡಬೇಕು ಅಥವಾ ಒಂದಷ್ಟು ಹಿರಿಯ ನಾಯಕರನ್ನು ತರಬೇಕು ಅಥವಾ ಭಿನ್ನರ ತಂಡದಲ್ಲಿರುವಂತಹ ಒಂದಷ್ಟು ನಾಯಕರನ್ನ ಅರವಿಂದ್ ಲಿಂಬಾವಳಿ ಅವರು ಅವ್ರನ್ನೆಲ್ಲ ಸೇರಿಸ್ಕೊಳ್ಬೇಕು. ಆವಾಗ ಈ ಭಿನ್ನರ ಅಸಮಾಧಾನ ಸಮನ ಆಗುತ್ತೆ ಅನ್ನೋದು ಕೂಡ ಒಂದಷ್ಟು ರಾಜ್ಯ ಬಿಜೆಪಿಯ ಲೆಕ್ಕಾಚಾರ. ನಿಜಾನ ಇದು? ನೋಡಿ, ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೇವಲ ಯಾವುದೋ ರೀಶಫಲ್ ಮಾಡುವಂಥದ್ರಲ್ಲಿ ವ್ಯವಸ್ಥೆಗಳು ಸರಿಯಾಗೋದಿಲ್ಲ. ರೀಶಫಲು ಮೇಲಿನವರ ಆ ಒಂದು ಹಿಡಿತ ಬಿಗಿಯಾಗಿ, ರೀಶಫಲ್ ಆಗದಿದ್ರೆ ನಾವೇ ಶಫಲ್ ಆಗ್ತೇವೆ ಅಂತ ಹೇಳುವಂಥ ಭಾವನೆಗಳು ಬರದಿದ್ರೆ ಇಲ್ಲಿ ಯಾರು ಕೂಡ, ನೀವು ನೋಡ್ತೀರಿ ದಿನನಿತ್ಯ ಮಾತಾಡುವವರ ಸಂಖ್ಯೆ ಜಾಸ್ತಿ ಆಗಿದೆ ನಮ್ಮಲ್ಲಿ. ಮಾಧ್ಯಮಕ್ಕೆ ಹೋಗಿಯೇ ಲೀಡರ್ಗಳಾಗದೆ ಹೊರತು ಮನಸ್ಸಿನಿಂದ ಲೀಡರ್ಗಳಾದವರ ಸಂಖ್ಯೆ ಇವತ್ತಿನ ದಿನದಲ್ಲಿ ಕಡಿಮೆ ಇದೆ ಅಂತ ನಾನು ಭಾವಿಸ್ತೇನೆ. ನಾನು ಯಾರನ್ನೂ ಉಲ್ಲೇಖ ಮಾಡೋದಿಲ್ಲ, ಯಾವ ಗುಂಪಿನವರನ್ನೂ ಉಲ್ಲೇಖ ಮಾಡೋದಿಲ್ಲ. ಆದರೆ ಒಂದು ಬೇಸರ, ಕೇಂದ್ರದವರು ಅದು ಎಲ್ಲೇ ಚುನಾವಣೆ ಇರಲಿ ಏನೇ ಇರಲಿ ಇಂಥ ಪರಿಸ್ಥಿತಿ ಬೀದಿ ಜಗಳ ಆಗುವಂಥ ಸಂದರ್ಭ ಆದರೂ ಇಳಿಬೇಕಾದಂಥ ಅಗತ್ಯ ಇತ್ತು, ಅದು ಆಗಲಿಲ್ಲಲ್ಲ ಅಂತ ಹೇಳುವಂಥ ನೋವಿದೆ. ಒಂದು ಪಕ್ಷ ಇವತ್ತು ಈ ಪರಿಸ್ಥಿತಿಗೆ ಬರ್ತದೆ ಅಂತ ನಾನಂತೂ ಆಲೋಚನೆ ಮಾಡಲಿಲ್ಲ. ಯಾರು ಕಾರಣ ಸರ್? ನಾವೆಲ್ಲರೂ ಕಾರಣ. ಇದಕ್ಕೆ ಯಾರನ್ನು ಬೊಟ್ಟು ಮಾಡಿ ತೋರಿಸಿ ಇಂಥವರಿಂದಾಗಿದೆ ನಾನು ಹೇಳೋದಿಲ್ಲ. ಈಗೋ ಪ್ರಾಬ್ಲಮ್ ಅಂತ ಇದೆ. ನಿಮ್ಗೆ ಗೊತ್ತಿರುವ ರಾಜಕಾರಣಿಗಳಿಗಂತೂ ಅದು ಜೋರು. ಮತ್ತಂತೂ ನಿಮ್ಮನ್ನು ನೋಡಿದ ಮೇಲೆ ಅಂತೂ ಆ ಈಗೋ ಪ್ರಾಬ್ಲಮ್ಗಳು ಇನ್ನಷ್ಟು ಜೋರಾಗುವುದು ಪ್ರತಿಯೊಬ್ಬ ವ್ಯಕ್ತಿ ಕೂಡ. ಇದರಿಂದಾಗಿ ಈ ಕೆಲಸಗಳೆಲ್ಲ ನಡೆದಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.